ಆರ್ಎಸ್ಎಸ್ ನೋಂದಣಿಯಾಗಿಲ್ಲ, ಮುಂದೆಯೂ ಕೂಡ ಆಗಲ್ಲ. ಸಂಘ ನಿಯಂತ್ರಣಕ್ಕೆ ಯತ್ನಿಸಿದ ಪ್ರಿಯಾಂಕ್ ಖರ್ಗೆ. ಇದೀಗ ಪ್ರಿಯಾಂಕ್ ಖರ್ಗೆಗೆ ಆರ್ಎಸ್ಎಸ್ ಮುಖಂಡ ಟಕ್ಕರ್ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಆಗಿಲ್ಲ, ಮಾಡೋದು ಇಲ್ಲ. ಆರ್ಎಸ್ಎಸ್ ನೋಂದಣಿ ಆಗಿಲ್ಲ, ಮುಂದೆಯೂ ಆಗಲ್ಲ. ಸಂಘ ನಿಯಂತ್ರಣಕ್ಕೆ ಯತ್ನಿಸಿದ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆಗೆ ಆರ್ಎಸ್ಎಸ್ ಮುಖಂಡರ ಟಕ್ಕರ್. ಆರ್ಎಸ್ಎಸ್ ನೋಂದಣಿ ಆಗಿಲ್ಲ, ಮಾಡೋದು ಕೂಡ ಇಲ್ಲ. ಅದೇನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಬಹಿರಂಗವಾಗಿ ಈಗ ಹೇಳಿಕೆಯನ್ನ ನೀಡಿರುವಂಥದ್ದು. ಪ್ರಿಯಾಂಕ್ ಖರ್ಗೆಗೆ ಈಗ ಆರ್ಎಸ್ಎಸ್ ನೇರ ಸವಾಲನ್ನ ಹಾಕಿದೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಟಕ್ಕರ್ ಕೊಟ್ಟ ಆ ನಾಯಕನ್ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು. ಮೋದಿ ಅವರ ಖಾಸ ಆಪ್ತನಿಂದಲೇ ಜೂನಿಯರ್ ಖರ್ಗೆಗೆ ವಾರ್ನ್ ಮಾಡಲಾಗಿದೆಯಂತೆ. ಮೋದಿ ಅವರ ಆಪ್ತರಾಗಿ ಗುರುತಿಸಿಕೊಂಡಿರುವಂತಹ ಓರ್ವ ನಾಯಕ. ಆರ್ಎಸ್ಎಸ್ ನೋಂದಣಿ ಆಗಿಲ್ಲ, ಮುಂದೆಯೂ ಕೂಡ ಆಗಲ್ಲ. ಸಂಘ ನಿಯಂತ್ರಣಕ್ಕೆ ಯತ್ನಿಸಿದ ಪ್ರಿಯಾಂಕ್ ಖರ್ಗೆಗೆ ಈಗ ಆರ್ಎಸ್ಎಸ್ ಮುಖಂಡ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಆಗಿಲ್ಲ, ಮುಂದೆ ಕೂಡ ಆಗಲ್ಲ. ಅದೇನ್ ಮಾಡ್ಕೊಳ್ತೀರಿ ಮಾಡ್ಕೊಳ್ಳಿ, ನೋಡೇ ಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವಾಗ ಜಿದ್ದಾಜಿದ್ದಿ ನೇರವಾಗಿ ಸವಾಲನ್ನ ಹಾಕಿರುವಂಥದ್ದು. ಪ್ರಿಯಾಂಕ್ ಖರ್ಗೆಗೆ ಈಗ ಟಕ್ಕರ್ ಕೊಟ್ಟಿರುವಂತಹ ಆ ನಾಯಕನ್ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಇರುವಂಥದ್ದು. ಇತ್ತ ಪ್ರಧಾನಿ ನರೇಂದ್ರ ಮೋದಿ ಅವರ ಖಾಸ ಆಪ್ತನಿಂದಲೇ ಈಗ ಜೂನಿಯರ್ ಖರ್ಗೆ ಅವರಿಗೆ ವಾರ್ನ್ ಅನ್ನ ಕೂಡ ಕೊಟ್ಟಿರುವಂಥದ್ದು. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಎಲ್ ಸಂತೋಷ್ ಗುಡುಗಿದ್ದಾರೆ. ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ಮಾಡೋದೇ ಮಾನದಂಡ ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ ಎಲ್ಲದಕ್ಕೂ ಮಾನದಂಡ ಅಲ್ಲ. ನಿಮ್ಮ ಕುಟುಂಬ ಗುಲ್ಬರ್ಗಕ್ಕೆ ಓಡಿ ಬಂದು ಜೀವನ ಕಟ್ಕೊಂಡಿದೆ. ರಜಾಕಾರರ ದಾಳಿಗೆ ಹೆದರಿ ಆಗ ನಿಮ್ಮಪ್ಪ ಖರ್ಗೆ ಓಡಿ ಬಂದ್ರು. ನಿಮ್ಮ ಕುಟುಂಬ ನೆಮ್ಮದಿಯಿಂದ ವಾಸ ಮಾಡೋದಕ್ಕೆ ಹಿಂದೂಗಳೇ ಕಾರಣ. ನೀವು ಓಡಿ ಬಂದ ದಿನ ರಜಾಕಾರರ ವಿರುದ್ಧ ನಿಂತಿದ್ದು ಇದೇ ಆರ್ಎಸ್ಎಸ್. ಆಗ ನಿಮ್ಮ ಪೊಲೀಸರು ನಿಮಗೆ ಬಂದಿಲ್ಲ ರಕ್ಷಣೆ ಕೊಡೋದಕ್ಕೆ, ರಾಜಕಾರಣಿಗಳು ಕೂಡ ಬಂದಿಲ್ಲ. ಇದೇ ಆರ್ಎಸ್ಎಸ್ ಹುಡುಗರು ರಸ್ತೆಯಲ್ಲಿ ನಿಂತಿದ್ರು ಅಂತ ಬಿಎಲ್ ಸಂತೋಷ್ ಅವರು ಈಗ ಗುಡುಗಿರುವಂಥದ್ದು ಪ್ರಿಯಾಂಕ್ ಖರ್ಗೆ ವಿರುದ್ಧ. ಈಗ ಬಿಎಲ್ ಸಂತೋಷ್ ಗುಡುಗಿರುವಂಥದ್ದು. ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ಮಾಡೋದೇ ಮಾನದಂಡ ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರೇ ಎಲ್ಲದಕ್ಕೂ ಕೂಡ ನೀವು ಮಾನದಂಡ ಹಾಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕುಟುಂಬ ಗುಲ್ಬರ್ಗಕ್ಕೆ ಓಡಿ ಬಂದು ಜೀವನ ಕಟ್ಕೊಂಡಿರುವಂಥದ್ದು. ರಜಾಕಾರರ ದಾಳಿಗೆ ಹೆದರಿ ಆಗ ನಿಮ್ಮಪ್ಪ ಖರ್ಗೆ ಓಡಿ ಬಂದಿದ್ರು. ನಿಮ್ಮ ಕುಟುಂಬ ನೆಮ್ಮದಿಯಿಂದ ಇವತ್ತು ವಾಸ ಮಾಡೋದಕ್ಕೆ ಕಾರಣ ಹಿಂದೂಗಳು. ನೀವು ಓಡಿ ಬಂದ ದಿನ ರಜಾಕಾರರ ವಿರುದ್ಧ ನಿಂತಿದ್ದು ಇದೇ ಆರ್ಎಸ್ಎಸ್. ನಿಮ್ಮ ಒಂದು ಪೊಲೀಸರಾಗಿರ್ಲಿ ಅಥವಾ ರಾಜಕಾರಣಿ ಆಗಲಿ, ಆಗ ನೀವು ಬಂದಂತಹ ಸಂದರ್ಭದಲ್ಲಿ ಯಾರೂ ಬಂದಿರಲಿಲ್ಲ ನಿಮ್ಮ ಸಹಾಯಕ್ಕೆ. ಇದೇ ಆರ್ಎಸ್ಎಸ್ ಹುಡುಗರು ರಸ್ತೆಯಲ್ಲಿ ನಿಂತಿದ್ರು ಅಂತ ಬಿಎಲ್ ಸಂತೋಷ್ ಅವರು ಈಗ ಗುಡುಗಿದ್ದಾರೆ.